ಜಿಲ್ಲಾಡಳಿತ ಕಚೇರಿ ಎದುರಿಗೆ ಬೋವಿ ಜನಾಂಗದವರು ಮಾಡಿರುವಂಥ ಪ್ರತಿಭಟನೆ ಅವರಿಗೆ ದೃಢಪತ್ರ ಕೊಡ್ತಾ ಇಲ್ಲ, ಹಲವಾರು ಸುತ್ತೋಲೆಗಳು ಬಂದರೂ ಕೂಡ ಕೊಡ್ತಾ ಇಲ್ಲ ಎಂಬ ಒಂದು ದೊಡ್ಡ ಆರೋಪ ಮಾಡಿದ್ದಾರೆ. ಸುತ್ತೋಲೆಗಳು ಬರಲಿಕ್ಕೆ ಕಾರಣವೂ ಕೂಡ ಅದು ಸುಳ್ಳು ವರದಿಗಳನ್ನು ಕೊಟ್ಟ ಕಾರಣ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಏನೋ ಒಂದು ಆದೇಶದಾಗಿ ಹೊರಡಿಸಿದ್ದಾರೆ. ಆದರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ವರ್ಗದ ಜನಗಳು ಇಲ್ಲ. ಇಲ್ಲಿ ಮೆಡ್ರಾಸ್ನಲ್ಲಿ ಇರ್ಬೋದು, ಅಲ್ಲಿ ಕೊಡ್ಬೋದು ಅವರಿಗೆ. ಆದರೆ ಅವರು ಹೇಳ್ತಾರೆ 101 ಜಾತಿಗಳ ಪಟ್ಟಿಯಲ್ಲಿ 23ನೇ ಸ್ಥಾನದಲ್ಲಿ ನಂಬರಲ್ಲಿ ಇದೆ ಎಂಬುದಾಗಿ ಇದ್ದಿರ್ಬೋದು ಅದು ಜಾತಿಯಲ್ಲಿ. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬೋವಿ ಜನಾಂಗದವರು ಇಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆಂದರೆ ಅವರು ಒದಗಿಸುವ ಸುಳ್ಳು ಜಾತಿ ಅನ್ನು ಶಾಲಾ ದಾಖಲಾತಿಯಲ್ಲಿ ಕೊಡ್ತಾರೆ. ಶಾಲಾ ದಾಖಲಾತಿಯ ಪತ್ರವನ್ನು ಇಟ್ಕೊಂಡು ಅವರು ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. ಅದು ತಪ್ಪು. ವಾಸ್ತವವಾಗಿ ಅದು ನಿಜವಾಗಿ ಅವರ ಕುಲ ಕಸುಬು, ಅವರ ಏನು ಸಾಂಸ್ಕೃತಿಕ ಜೀವನ, ಅಸ್ಪೃಶ್ಯತೆ ಇದನ್ನು ಮಾನದಂಡವಾಗಿ ತನಿಖೆ ಮಾಡಿ ಕೊಡಬೇಕು ಹೊರತು ಶಾಲಾ ದಾಖಲಾತಿಯನ್ನು ನೀಡಿದ ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಅದು ಅವರಿಗೆ ಮಾತ್ರ ಅಲ್ಲ, ಇತರ ವರ್ಗದವರಿಗೆ ಕೂಡ ಕೊಡಬಾರ್ದು. ಮೊಗವೀರರು ಕೂಡ ಇದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಕೊಡಬಾರ್ದು ಅಂತ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಗಳು ಆಗಿದೆ. ಆದ್ದರಿಂದ ಅವರು ಪ್ರವರ್ಗ 1ರಲ್ಲೇ ಪಡ್ಕೊಳ್ಬೇಕು. ಆದ್ದರಿಂದ ಗಂಗಾ ಮತಸ್ಥರು ಅಂತ ಹೇಳಿಕೊಂಡು ಅವರಿಗೆ ಕೊಡ್ತಾ ಇದ್ದಾರೆ, ಕೊಡಲಿ ಅವರಿಗೆ. ಅದು ಪ್ರವರ್ಗ 1ರಲ್ಲೇ ಕೊಡಬೇಕು. ಅಲ್ಲಿ ಕೂಡ ಪರಿಶಿಷ್ಟ ಜಾತಿಯ ಪ್ರಮಾಣದ ಮೊಗವರಿಗೆ ಕೊಡಬಾರ್ದು, ಇತರ ಜಾತಿಯವರು ಕೂಡ ಕೊಡಬಾರ್ದು. ಆದ್ದರಿಂದ ಜಿಲ್ಲಾಡಳಿತ ಯಾವುದೇ ಕಾರಣ ಕೂಡ ಅವರಿಗೆ ಇಲ್ಲಿ ಬೋವಿ ಜನಗೆ SC/ST ಪ್ರಮಾಣ ಪತ್ರ ಕೊಡಬಾರ್ದು ಅಂತ ಆಗ್ರಹ ಮಾಡ್ತೇವೆ. ಮುಂದಿನ ಹೋರಾಟಕ್ಕೆ ನಾವು ಒಂದು ವೇಳೆ ಕೊಟ್ಟರೆ ಮುಂದಿನ ಹೋರಾಟಕ್ಕೆ ನಾವು ರೆಡಿ ಆಗುವುದು.